Hi, good evening. So, type 3 examples, most important example for N1. So, N1 is one question fixed ಕೇಳ್ತಾನೆ very important ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡ್ರಿ. ಸೊ ಏನು ಡಿಫ್ರೆನ್ಸ್ ಅಂತಂದ್ರೆ ಇಲ್ಲಿ ಎರಡು ಕರ್ವ್ ಇಕ್ವೇಷನ್ ಕೊಡ್ತಾನೆ. ಒಂದು ಯಾವುದೋ ಗಿವನ್ ಕರ್ವ್, ಅದು ಎಲಿಪ್ಸ್ ಆಗಿರ್ಬೋದು, ಪ್ಯಾರಾಬೋಲ್ ಆಗಿರ್ಬೋದು, ಹೈಪರ್ಬೋಲ್ ಆಗಿರ್ಬೋದು, ಒಂದು ಯಾವುದೋ ಒಂದು ಇಕ್ವೇಷನ್ ಕೊಡ್ತಾನೆ. ಆ ಇಕ್ವೇಷನ್ಗೆ ಅನದರ್ ಕನೆಕ್ಟೆಡ್ ರಿಲೇಷನ್ ಇಕ್ವೇಷನ್ ಕೊಡ್ತಾನೆ. ಎ ಬಿ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್. ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ. ಸೊ ಎ ಆ್ಯಂಡ್ ಬಿ ಆರ್ ಎನಿ ಪ್ಯಾರಾಮೀಟರ್ಸ್, ಸಿ ಈಸ್ ಎ ಕಾನ್ಸ್ಟೆಂಟ್, ವೆರ್ ಸಿ ಈಸ್ ಎ ಕಾನ್ಸ್ಟೆಂಟ್, ಎ ಬಿ ಆರ್ ಎನಿ ಟೂ ಪ್ಯಾರಾಮೀಟರ್ಸ್, ರೈಟ್? ಸೊ ಕೊಟ್ಟಂತ ಏನು ಕರ್ವ್ ಐತೆ ಅದನ್ನು ಬರ್ಕೋಬೇಕು. ಸೊ ಇಲ್ಲಿ ಏನು ಎ ಆ್ಯಂಡ್ ಬಿ ಆರ್ ಎನಿ ಪ್ಯಾರಾಮೀಟರ್ಸ್, ಒಂದೇ ಪ್ಯಾರಾಮೀಟರ್ ಇತ್ತಂದ್ರೆ ಅದನ್ನ ಡಿಫ್ರೆನ್ಶಿಯೇಷನ್ ಮಾಡ್ತಿದ್ದೀವಿ, ಹೌದಾ? ಇಲ್ಲಿ ಎರಡು ಪ್ಯಾರಾಮೀಟರ್ ಇರೋದ್ರಿಂದ ಯಾವ್ದು ಡಿಫ್ರೆನ್ಶಿಯೇಷನ್ ಮಾಡಬೇಕು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ರೈಟ್? ಸೊ ಎರಡು ಪ್ಯಾರಾಮೀಟರ್ ಅದಾವಲ್ಲ, ಪ್ರೀವಿಯಸ್ ಎಕ್ಸಾಂಪಲ್ ಏನು ಮಾಡ್ಕೊತಿದ್ರಿ? ಸೊ ಎಕ್ಸ್ ಮೈನಸ್ ಆಫ್ ಅಲ್ಫಾ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಅಲ್ಫಾ. ಇವಾಗ ಪ್ಯಾರಾಮೀಟರ್ ಎಷ್ಟು ಐತಿ? ಓನ್ಲಿ ಒನ್ ಪ್ಯಾರಾಮೀಟರ್ ಐತಿ, ಡೈರೆಕ್ಟ್ ಅದರ್ ಪ್ಯಾರಾಮೀಟರ್ ಡಿಫ್ರೆನ್ಶಿಯೇಷನ್ ಮಾಡ್ಕೊತಿದ್ವಿ, ಹೌದಾ? ಬಟ್ ಇಲ್ಲಿ ಏನೈತಿಲ್ಲ, ಎರಡು ಪ್ಯಾರಾಮೀಟರ್ ಅದಾವ. ಇಲ್ಲಿ ಏನು ಎ ಅಂಡ್ ಬಿ ಆರ್ ಎನಿ ಟೂ ಪ್ಯಾರಾಮೀಟರ್ಸ್ ಕನೆಕ್ಟೆಡ್ ಬೈ ದಿ ರಿಲೇಷನ್, another relation AB is equal to C square, right? Choose any one parameter, differentiate partially with respect to given curve, right? So A ತಗೋಬೇಕು, B ತಗೋಬೇಕು, ನೀವು ಯಾಕೆ ಬೇಕಾದ್ರೂ ತಗೋರಿ. ನೀವು A ಅದ ತಗೋರಿ ಡಿಫ್ರೆನ್ಶಿಯೇಷನ್ ಮಾಡಿ, ಅಥವಾ B ಅದ ತಗೋರಿ, ಬಟ್ ಫಂಕ್ಷನ್ ತಗೋಬೇಕಿಲ್ಲ. ಈ ಫಂಕ್ಷನ್ ಹೆಂಗ್ ಬರ್ಕೋತೀರಿ? y is equal to f of x ಫಂಕ್ಷನ್ ಬರ್ಕೋದಲ್ಲ, ಹಂಗೆ ಇಲ್ಲೊಂದು ಯಾವುದೋ ಒಂದು ಫಂಕ್ಷನ್ ಬರ್ಕೋಬೇಕು. ಮೀನ್ಸ್ b is equal to f of a ಅಂತ ಬರ್ಕೋಬೇಕು. ಸೊ ಹಿಯರ್ b is a function of with respect to a. ಅಂದ್ರೆ ಇಲ್ಲಿ ಏನು ಮಾಡ್ಕೊತೀರಿ? y dash ಹೆಂಗ್ ಡಿಫರೆನ್ಶಿಯೇಷನ್, y dash ಅಂತಂದ್ರೆ ಏನು ಮಾಡ್ಕೊತೀರಿ? ಡಿಫರೆನ್ಶಿಯೇಟ್ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊತಿದ್ದಿಲ್ಲ. ಹಿಂಗೆ ಇಲ್ಲಿ b is a function of a ಅಂತಂದ್ರೆ ನೀವು ಡಿಫರೆನ್ಶಿಯೇಟ್ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ a ಮಾಡ್ಕೋಬೇಕು, a ಮಾಡ್ಕೋಬೇಕು. ಸರ್ ಬೇಡ, ನಾವು a is equal to f of b ತಗೋತೀವಿ ಅಂತಂದ್ರೆ ತಗೋರಿ, ಯಾರು ಬೇಡ ಅಂತಾರೆ? ಸೊ ಇದು ಇವಾಗ ಏನು ಮಾಡ್ಕೋಬೇಕು? ನೀವು ಡಿಫರೆನ್ಶಿಯೇಟ್ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು b ಮಾಡ್ಕೋಬೇಕಾಗಿದೆ. ನಾ ಏನು ತಗೋತೀನಿ? b is equal to f of a. It means that b is function of a ಅಂತ ತಗೋತೀನಿ. ಸೊ ಅದಕ್ಕೆ ಇಲ್ಲಿ b is function of a, that is b is equal to f of a ಅಂತ ತಗೋತೀನಿ, ರೈಟ್? ಸೊ ಇವಾಗ ಏನು ಮಾಡ್ಕೊತೀನಿ? ಡಿಫರೆನ್ಶಿಯೇಟ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು a ಮಾಡ್ಕೊತೀನಿ. ಡಿಫರೆನ್ಶಿಯೇಟ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು a, what happened? So x square is constant, take it outside. 1 by x square minus of 2 divided by x cube into differentiation of a is 1 plus y square is constant. b is function of a and it means that 1 by x square minus of 2 divided by b cube into differentiation dou b by dou a, so that equal to with respect to a is constant, it is 1 is 0 derivative, right? minus 2 get cancelled, so simplify ಮಾಡಿದ್ರೆ x square divided by a cube plus y square divided by b cube into dou b by dou a, that equal to 0, right? Call this equation 2. So ಎಷ್ಟು ಮುಗಿದಿ? ನೆಕ್ಸ್ಟ್ ಏನು ಮಾಡ್ಕೋಬೇಕು? ಈಗ ಅನದರ್ ರಿಲೇಷನ್ ಎ ಬಿ, ಯಾವ್ದು ರಿಲೇಷನ್ ಕೊಟ್ಟನ ಅಂತ ಮಾಡ್ಕೋಬೇಕು. ಎ ಬಿ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಕೊಟ್ಟನ, ಕಾಲ್ ದಿಸ್ ಇಕ್ವೇಷನ್ 3. ಸೊ ನೀವು ಫಂಕ್ಷನ್ ಅಂತ ತಗೊಂಡ್ರಿ, ಬಿ ಇಸ್ ಫಂಕ್ಷನ್ ಆಫ್ ಎ ಅಂತಂದ್ರಿ, ಮೀನ್ಸ್ ಡಿಫರೆನ್ಶಿಯೇಟ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎ ಮಾಡ್ಕೋರಿ. ಸೊ ಯು ಇಂಟು ಬಿ ಮಾಡ್ಕೋಬೇಕಾಗತ್ತೆ ನೀವು, ರೈಟ್? ಸೊ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಡೋ ಬಿ ಬೈ ಡೋ ಎ ಪ್ಲಸ್ ಬಿ ಇಂಟು ವಿತ್ ರೆಸ್ಪೆಕ್ಟ್ ಟು ಎ ಇಸ್ 1, ಸಿ ಇಸ್ ಕಾನ್ಸ್ಟೆಂಟ್, so it is constant, differentiation is 0, so therefore dou b by dou a is equal to minus b by a, right? Differentiate partially with respect to a, first function as it is function dou b by dou a plus b as it is with respect to a, it is 1, so b h equals minus b divided by a agutta. So put this value in equation 2. Therefore equation 2 becomes x square a cube plus y square divided by b cube into minus b by a, so that equal to 0. Cross multiply a, so one b cancel agutta, so it is a square, means x square by a square minus of y square by b square, so that equal to 0. So x square by a square, that equal to y square by b square, isn't it? So next step is very important, means I want to value of
find the value of a and b. A and b must and should ತಗೋಬೇಕು. ಅದಕ್ಕೆ ಇದನ್ನ ಏನು ಮಾಡ್ಕೊತೀನಿ, ಬ್ಯಾಲೆನ್ಸ್ ಮಾಡ್ಕೊತೀನಿ, ರೈಟ್? ಸೊ x square by a square divided by 1 ಮಾಡ್ಕೊತೀನಿ, y square by b square divided by 1 ಮಾಡ್ಕೊತೀನಿ. ಸೊ ಯಾಕೆ ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು, ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಅದು a b ವ್ಯಾಲ್ಯೂ ತೆಗೆಯಕ್ಕೆ ಬರ್ತೈತೆ. ಸೊ ವಿ ನೋ ದಟ್ ಫಾರ್ಮುಲಾ. ಸೊ a by b is equal to c by d. So that equal to a plus b divided by b plus d. We know this property for b. We apply this. A divided by b is equal to c divided by d. So what happens? So that is x square by a square whole divided by 1 is equal to y square divided by b square, that equal to 1, that is equal to x square a plus c divided by b plus d, 1 plus 1. So x square by a square plus y square by b square, so that equal to x square by a square plus y square by b square value is, it is 1. So 1 put ಮಾಡಿ, 1 plus 1 is 2, right? So next step, so using this relation, so what is a value, dou b by dou a is equal to minus b by a, sorry, is equal to plus l. So equating each, x square by a square is equal to 1 by 2 and y square by b square, so that equal to 1 by 2. So conversion of a square is equal to, so cross multiply 2x square, b square is equal to 2y square, so a is equal to root of 2x square x and b is equal to root of 2y. So put a and b value in equation 3. We get equation of in loop of family of curve, right? So root 2x into root 2y, so that equal to c square, so 2x1, so that equal to c square. This is square ಮಾಡಿ, so that is the equation of n loop of family of curve. Hence the complete, right? 5 marks ಗೆ ಏನೋ ಕೇಳ್ತಾರೆ.